Welcome to Sankalp Learning Solution. Good afternoon, my dear students. ಇವತ್ತಿನ ಕ್ಲಾಸಲ್ಲಿ ನಾವು ಪಾಲಿನಾಮಿಯಲ್ಸ್ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಫೈನಲ್ ಎಕ್ಸಾಮ್ಸ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಮಕ್ಕಳೇ. ಸೊ ಈಗಾಗಲೇ ನೀವು ಪಾಲಿನಾಮಿಯಲ್ಸ್ ಗೆ ಸಂಬಂಧಪಟ್ಟ ಹಾಗೆ ಕಾನ್ಸೆಪ್ಟ್ ಗಳನ್ನ ತಿಳ್ಕೊಂಡಿದ್ದೀರಾ. ಓಕೆ, ಸೊ ಯಾವ ಯಾವ ಕಾನ್ಸೆಪ್ಟ್ ಗಳನ್ನ ಕಲ್ತಿದ್ದೀರಾ? ಡಿಗ್ರಿ ಆಫ್ ಎ ಪಾಲಿನಾಮಿಯಲ್, ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್, ಹಾಗೆ zeros of the polynomial, geometrical meaning of the zeros of polynomial. ಸೊ ಇಲ್ಲಿ ನಾವು ಪಾಲಿನಾಮಿಯಲ್ ಅನ್ನ zeros of the polynomial ಅನ್ನ ಗ್ರಾಫಿಕಲಿ ಹೇಗೆ ತೋರಿಸ್ತೇವೆ ಅನ್ನೋದನ್ನ ಕೂಡ ನೀವು ಅಭ್ಯಾಸ ಮಾಡಿದ್ದೀರಾ. ಹಾಗೆ ರಿಲೇಶನ್ಶಿಪ್ ಬಿಟ್ವೀನ್ zeros ಅಂಡ್ coefficients of a polynomial, ಹಾಗೆ find a polynomial when its zeros are given. ಸೊ ಇಷ್ಟು ಕಾನ್ಸೆಪ್ಟ್ ಅನ್ನ ನೀವು ಪಾಲಿನಾಮಿಯಲ್ಗೆ ಈ ಒಂದು ಕಾನ್ಸೆಪ್ಟ್ ಗೆ ರಿಲೇಟೆಡ್ ಆಗಿ ಕಲ್ತಿದ್ದೀರಾ ಮಕ್ಕಳೇ. ಹಾಗಾದ್ರೆ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಈ ಟಾಪಿಕ್ಸ್ ಇಂದ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ತೆಗಿಬಹುದು ಅನ್ನೋದು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಹಾಗಾದ್ರೆ ಒಟ್ಟು ಎಷ್ಟು ಅಂಕಗಳು ಬರುತ್ತೆ? ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 3 ಕ್ವಶನ್ಸ್. ಓಕೆ, 1 ಮಾರ್ಕ್ಸ್ 2 ಕ್ವಶನ್ಸ್ ಇರುತ್ತೆ. ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆರು ಇರ್ಬೋದು ಅಥವಾ 1 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇರುತ್ತೆ. ಓಕೆ, ಸೊ ಹಾಗೆ 3 ಮಾರ್ಕ್ಸ್ 1 ಕ್ವಶನ್ಸ್ ಇರುತ್ತೆ ಮಕ್ಕಳೇ. ಸೊ ಟೋಟಲ್ ಆಗಿ 5 ಮಾರ್ಕ್ಸ್ ಈ ಒಂದು ಚಾಪ್ಟರ್ ಇಂದ ಕವರ್ ಆಗ್ತಾ ಇರತ್ತೆ. ಹಾಗಾದ್ರೆ ಇಲ್ಲಿ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಬಹುದು ಅನ್ನೋದನ್ನ ನಾವು ನೋಡೋಣ ಮಕ್ಕಳೇ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾವು ಈ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಮೊದಲನೆಯ ಪ್ರಶ್ನೆ, ಲುಕ್ ಎಟ್ ದಿ ಕ್ವಶನ್ ನಂಬರ್ 1. The degree of a polynomial p of x is equal to x square minus 3x plus 4x cube minus 6 is. ಸೊ ಇಲ್ಲಿ ನೀವು ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂದ್ರೆ ಏನು ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. ಸೊ ಇಲ್ಲಿ ಡಿಗ್ರಿ ಆಫ್ ಎ ಪಾಲಿನಾಮಿಯಲ್ ಇಸ್ ಡಿಫೈನ್ಡ್ ಆಸ್ ದಿ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್ ಪ್ರೆಸೆಂಟ್ ಇನ್ ದಿ ಎಕ್ಸ್ಪ್ರೆಷನ್. ಸೊ ಇಲ್ಲಿ ವೇರಿಯೇಬಲ್ಸ್ ಯಾವ್ದಿದೆ? ಎಕ್ಸ್ ಅನ್ನೋದು ವೇರಿಯೇಬಲ್ ಅಲ್ವಾ? ಸೊ ಇಲ್ಲಿ 3, 4, 6 ಆರ್ ದಿ ಕೋಎಫಿಷಿಯಂಟ್ಸ್. ಸೊ ಇಲ್ಲಿ ವೇರಿಯೇಬಲ್ ಅಲ್ಲಿ ಹೈಯೆಸ್ಟ್ ಪವರ್ ಅನ್ನ ನೋಡ್ಬೇಕು. ಸೊ ಇಲ್ಲಿ ಇನ್ ದ ಗಿವನ್ ಪಾಲಿನಾಮಿಯಲ್, ಸೊ ದ ಹೈಯೆಸ್ಟ್ ಪವರ್ ಏನ್ ಹೇಳಿ 3 ಅಲ್ವಾ? ಸೊ 4 ಜೊತೆ ಇರುವ ವೇರಿಯೇಬಲ್ ಎಕ್ಸ್ ಇನ ಹೈಯೆಸ್ಟ್ ಪವರ್ ಏನಿದೆ 3 ಇದೆ. ಸೊ ಹಾಗಾಗಿ ಇಲ್ಲಿ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಸೊ ಈಸ್ ಏನಾಗುತ್ತೆ? 3 ಆಗುತ್ತೆ. ಸೊ ಅಮೌಂಗ್ ದೀಸ್ ಆನ್ಸರ್ಸ್, ಸೊ ಇಲ್ಲಿ ಸಿ ಏನಾಗುತ್ತೆ? ಕರೆಕ್ಟ್ ಆಪ್ಷನ್ ಆಗತ್ತೆ ಮಕ್ಕಳೇ. ಓಕೆ, ಸೊ ಸಿ ಇಸ್ ದಿ ರೈಟ್ ಆನ್ಸರ್. We'll go to the next question. The degree of a quadratic polynomial. ಸೊ ಇಲ್ಲಿ ಪಾಲಿನಾಮಿಯಲ್ ನ ಡಿಗ್ರಿಯನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ ನಾವು? ಹೈಯೆಸ್ಟ್ ಪವರ್ ಅಂತ ಹೇಳ್ವಿ. ಹಾಗಾದ್ರೆ ಇಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಹಾಗಾದ್ರೆ ನಾವಿಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ಯಾವ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೇವೆ? ಜನರಲ್ ಫಾರ್ಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಸೊ ಹಿಯರ್ ಎ ಇಸ್ ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ಇಲ್ಲಿ ಇದೊಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಇಲ್ಲಿ ವೇರಿಯೇಬಲಿನ ಹೈಯೆಸ್ಟ್ ಪವರ್ ಏನಿದೆ ಮಕ್ಕಳೇ? 2 ಇದೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲಿನ ಡಿಗ್ರಿ ಏನಾಗತ್ತೆ ಹೇಳಿ? ಸೊ ದ ಡಿಗ್ರಿ ಆಫ್ ದಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಸ್ 2. ಸೊ ಇನ್ ದಿ ಗಿವನ್ ಆಪ್ಷನ್ ಕರೆಕ್ಟ್ option is D. This is 2. Okay. Okay. Look at the question number 3. The maximum number of zeros of a quadratic polynomial is. So here the quadratic polynomial is defined as a polynomial with highest degree. So degree
ಏನಾಗುತ್ತೆ ಹೇಳಿ 2 ಆಗುತ್ತೆ. ಯಾಕಂದ್ರೆ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ನ ಜನರಲ್ ಫಾರ್ಮ್ ಏನ್ ಹೇಳಿ ax² ಪ್ಲಸ್ bx ಪ್ಲಸ್ c. ಸೊ ಇಲ್ಲಿ ದ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್ ಇಸ್ 2. ಸೊ ಹಾಗಾಗಿ ದ ಡಿಗ್ರಿ ಆಫ್ ದಿ ಪಾಲಿನೋಮಿಯಲ್ ಏನಾಗತ್ತೆ ಹೇಳಿ 2 ಆಗತ್ತೆ. ಹಾಗಾದ್ರೆ ಮ್ಯಾಕ್ಸಿಮಮ್ ಡಿಗ್ರಿ ಎಷ್ಟು ಬರಬೇಕು? ಸೊ ಮ್ಯಾಕ್ಸಿಮಮ್ ಡಿಗ್ರಿನೂ ಕೂಡ 2 ಆಗುತ್ತೆ. ಸೊ ಹೈಯೆಸ್ಟ್ ಪವರ್ ನ ಮೇಲೆ ನಾವು ಇದರ ಝೀರೋಸ್ ಅನ್ನ ಹೇಳ್ತೇವೆ ಮಕ್ಕಳೇ. ಸೊ ಇಲ್ಲಿ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ಲಿ ಹೈಯೆಸ್ಟ್ ಪವರ್ ಏನಿದೆ 2 ಇದೆ, ಅಂದ್ರೆ ಡಿಗ್ರಿ ಆಫ್ ದಿ ಪಾಲಿನೋಮಿಯಲ್ 2 ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಹೈಯೆಸ್ಟ್ ಮ್ಯಾಕ್ಸಿಮಮ್ ಝೀರೋಸ್ ಏನಾಗುತ್ತೆ ಹೇಳಿ 2 ಆಗುತ್ತೆ. ಸೊ 1 ಕೂಡ ಬರ್ಬೋದು, 0 ಕೂಡ ಆಗ್ಬೋದು, ಬಟ್ ಮ್ಯಾಕ್ಸಿಮಮ್ ಝೀರೋಸ್ ಈಸ್ 2 ಆಗತ್ತೆ. ಸೊ ಹಾಗಾಗಿ ಕೊಟ್ಟಿರುವ ಆಪ್ಷನ್ಸ್ ಅಲ್ಲಿ ಸಿ ಏನಾಗುತ್ತೆ ಕರೆಕ್ಟ್ ಆಪ್ಷನ್ ಆಗತ್ತೆ ಮಕ್ಕಳೇ. ಓಕೆ, ಸೊ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಈಸ್ 2. ಓಕೆ, ಸೊ ಇಲ್ಲ ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಕೇಳ್ತಾರೆ. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಆಫ್ ಕ್ಯೂಬಿಕ್ ಪಾಲಿನೋಮಿಯಲ್. ಸೊ ಕ್ಯೂಬಿಕ್ ಪಾಲಿನೋಮಿಯಲಿನ ಜನರಲ್ ಫಾರ್ಮ್ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d. ಸೊ ಹಿಯರ್ a is not equal to 0 ಆಗಿರತ್ತೆ. ಸೊ ಇಲ್ಲಿ ಈ ವೇರಿಯೇಬಲಿನ ಹೈಯೆಸ್ಟ್ ಪವರ್ ಏನಿದೆ ಹೇಳಿ 3 ಇದೆ. ಸೊ ಹಾಗಾಗಿ ಇಲ್ಲಿ ಕ್ಯೂಬಿಕ್ ಪಾಲಿನೋಮಿಯಲಿನ ಡಿಗ್ರಿ ಏನಾಗುತ್ತೆ 3 ಆಗತ್ತೆ. ಸೊ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಏನಾಗತ್ತೆ ಹೇಳಿ 3. ಸೊ 2 ಕೂಡ ಆಗ್ಬೋದು, 1 ಕೂಡ ಆಗ್ಬೋದು, ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಏನ್ ಬರ್ತಾ ಇರತ್ತೆ 3 ಬರ್ತಾ ಇರತ್ತೆ. ಓಕೆ, okay, look at the question number 4. In the quadratic polynomial f of x is equal to x² minus 9x plus 20. The value of f of 0 is a 20, b 11, c minus 20, d 29. So ಇಲ್ಲಿ x, so ಇಲ್ಲಿ x ನ ವ್ಯಾಲ್ಯೂ 0 ಆದ್ರೆ f of x ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ x is equal to 0 into the quadratic polynomial. So here the expression is f of 0 is equal to in heli 0 square minus 9 into 0 plus 20. So this is equal to plus 20 ಆಗತ್ತೆ. ಹಾಗಾದ್ರೆ ಇಲ್ಲಿ ಸರಿಯಾದ ಆಪ್ಷನ್ ಏನಾಗುತ್ತೆ ಹೇಳಿ A. Okay, so f of x is equal to x² minus 9x plus 20. The value of f of 0 is 20. Okay, so ಇಲ್ಲಿ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ x1 ಆದಾಗ ಅಥವಾ x minus 2 ಆದಾಗ ಸೊ ಈ ರೀತಿಯಲ್ಲಿ ಎಲ್ಲ ನಿಮ್ಗೆ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ತಾರೆ. ಸೊ ಇಲ್ಲಿ ನೆಗೆಟಿವ್ ಸೈನ್ ಇದ್ದಾಗ ನೀವೇನ್ ಮಾಡ್ಬೇಕು, ಆದಷ್ಟು ಬ್ರಾಕೆಟ್ ಅನ್ನ ಯೂಸ್ ಮಾಡ್ಕೊಂಡು ಇದನ್ನ ಸಾಲ್ವ್ ಮಾಡ್ತಾ ಇರ್ಬೇಕು. ಸೊ ಯಾಕಂದ್ರೆ ನೆಗೆಟಿವ್ ಇದ್ರೆ ಪ್ಲಸ್ ಆಗ್ಬಿಡತ್ತೆ. ಸೊ ಹಾಗಾಗಿ ನೆಗೆಟಿವ್ ಸೈನ್ ಇದ್ದಾಗ ಬ್ರಾಕೆಟ್ ಅನ್ನ ಯೂಸ್ ಮಾಡಿ ಮಕ್ಕಳು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಇನ್ ದ ಫಿಗರ್ ದ ನಂಬರ್ ಆಫ್ ಝೀರೋಸ್ ಆಫ್ ದಿ ಪಾಲಿನೋಮಿಯಲ್ y is equal to p of x represent in the graph is. ಸೊ ಇಲ್ಲಿ ನಾವು ಕೊಟ್ಟಿರುವ ಗ್ರಾಫ್ ನಲ್ಲಿ ಝೀರೋಸ್ ಅನ್ನ ಹೇಗೆ ಹೇಳ್ತೇವೆ? ಸೊ ನೋಡಿ, ಈ ಒಂದು ಗ್ರಾಫ್ ಅಲ್ಲಿ ಏನಾಗಿದೆ, ಲೈನು ಎಕ್ಸ್ ಆಕ್ಸಿಸ್ ಅನ್ನ ಕಟ್ ಮಾಡಿದೆ ಅಲ್ವಾ? ಸೊ ಎಕ್ಸ್ ಆಕ್ಸಿಸ್ ಅನ್ನ ಇದು ಎಷ್ಟು ಬಾರಿ ಇಂಟರ್ಸೆಕ್ಟ್ ಮಾಡಿರತ್ತೋ ಸೊ ಅದ್ರ ಮೇಲೆ ನಾವೇನ್ ಮಾಡ್ತೇವೆ, ಇದರ ಝೀರೋಸ್ ಅನ್ನ ಹೇಳ್ತೇವೆ ಮಕ್ಕಳೇ. ಸೊ ಇನ್ ದಿ ಗಿವನ್ ಗ್ರಾಫ್ intersects or touches the x axis. ಎಷ್ಟು ಟೈಮ್ ಟಚ್ ಮಾಡಿದೆ? ಸೊ ನೋಡಿ, ಈ ಪಾಯಿಂಟ್ ಅಲ್ಲಿ, ಸೊ ಇದೊಂದು ಪಾಯಿಂಟ್ ಅಲ್ಲಿ ಹಾಗೂ ಈ ಪಾಯಿಂಟ್ ಅಲ್ಲಿ, ಸೊ 3 ಪಾಯಿಂಟ್ ಅಲ್ಲಿ ಏನಾಗಿದೆ, ಇಂಟರ್ಸೆಕ್ಟ್ ಆಗಿದೆ. ಸೊ ಗ್ರಾಫ್ ಇಂಟರ್ಸೆಕ್ಟ್ ಆರ್ ಟಚಸ್ ದಿ ಎಕ್ಸ್ ಆಕ್ಸಿಸ್ ಆರ್ ಕ್ರಾಸಸ್ ದಿ ಎಕ್ಸ್ ಆಕ್ಸಿಸ್ ಎಟ್ 3 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಲ್ವಾ? ಸೊ ಹಾಗಾಗಿ ಇನ್ ದ ಗಿವನ್ figure number of zeros of the polynomial is 3. Okay, so the correct option is 3.
ಅದೇ ರೀತಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆದ್ರೆ ಏನಾಗಿರುತ್ತೆ ಹೇಳಿ, ಈ ಗ್ರಾಫ್ ಏನಾಗ್ತಾ ಇರುತ್ತೆ, 2 ಪಾಯಿಂಟ್ ಅಲ್ಲಿ ಟಚ್ ಆಗಿರುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಝೀರೋಸ್ ಎಷ್ಟಿರುತ್ತೆ ಹೇಳಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ, 2 ಇರುತ್ತೆ, ಆರ್ 1 ಆರ್ 0. ಓಕೆ, look at the question number 6. The quadratic polynomial whose sum and product of the zeros are -2 and 8 is. So here option A, x square plus 2x plus 8, x square minus 2x minus 8, C, x square plus 2x minus 8, D, x square minus 2x plus 8. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ಫಾರ್ಮ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಈ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲಿನ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಅನ್ನ ಕೊಟ್ಟಿದ್ದಾರೆ ಇವರು, -2 ಹಾಗೆ 8. ಸೊ ಇಲ್ಲಿ ನಾವು ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಾಗ ಅದರ ಝೀರೋಸ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ, ಆಲ್ಫಾ ಅಂಡ್ ಬೀಟಾ ಅಲ್ವಾ. ಸೊ ನಮಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಮ್ಯಾಕ್ಸಿಮಮ್ 2 zeros ಸಿಗತ್ತೆ. ಸೊ ಒಂದು ಆಲ್ಫಾ, ಇನ್ನೊಂದು ಬೀಟಾ. ಸೊ ಇಲ್ಲಿ ಅದರ ಪ್ರಾಡಕ್ಟ್ ಮತ್ತು ಸಮ್, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಏನ್ ಹೇಳಿ, -2 ಅಂಡ್ ಪ್ರಾಡಕ್ಟ್ ಆಲ್ಫಾ ಇಂಟು ಬೀಟಾ, ಝೀರೋಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲಿನ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಏನ್ ಹೇಳಿ 8. ಸೊ ಇದಿಷ್ಟನ್ನ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕು, ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ಫಾರ್ಮ್ ಮಾಡಬೇಕು. ಸೊ ಹೇಗ್ ಮಾಡ್ತೀರಾ, by using standard form of a quadratic polynomial. ಸೊ ಏನಿದೆ, ಹೇಗ್ ಬರೀತೇವೆ ಅದನ್ನ, x square minus alpha plus beta into x plus alpha into beta. Okay, so here k into k is constant, so directly x square minus alpha plus beta into x plus alpha into beta. So ಇದೇನ್ ಹೇಳಿ, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಸೊ ಇಲ್ಲಿ ನಾವೇನ್ ಮಾಡೋಣ, ಆಲ್ಫಾ ಪ್ಲಸ್ ಬೀಟಾ ಹಾಗೂ ಆಲ್ಫಾ ಇಂಟು ಬೀಟಾನ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್, ಸೊ ಪ್ರಾಡಕ್ಟ್ ಆರ್ ಸಮ್ ಆಫ್ ದಿ ಝೀರೋಸ್ ಆರ್ -2 ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್ ಇಸ್ 8. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ ಎಕ್ಸ್ ಸ್ಕ್ವೇರ್, ಸೊ ಇಲ್ಲಿ ನೆಗೆಟಿವ್ ಸೈನ್ ಇದ್ರೆ ನೀವೇನ್ ಮಾಡ್ಬೇಕು, ಮೈನಸ್ ಅಂತ ಹಾಕೊಳ್ಬೇಕು. ಸೊ ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಸೈನ್. ನೋಡಿ, ಮೈನಸ್ ಮೈನಸ್ ಏನಾಗೋಯ್ತು, ಪ್ಲಸ್ 2x ಪ್ಲಸ್ 8. ಓಕೆ, ಸೊ ದಿಸ್ ಈಸ್ ದಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಇಲ್ಲಿ ನಾವೇನ್ ಮಾಡಿದ್ದೇವೆ, ಝೀರೋಸಿನ ಸಮ್ ಮತ್ತು ಪ್ರಾಡಕ್ಟ್ ಅನ್ನ ಕೊಟ್ಟಿದ್ರು. ಸೊ ನಾವು ಈ ಸ್ಟ್ಯಾಂಡರ್ಡ್ ಫಾರ್ಮ್ ಅನ್ನ ಯೂಸ್ ಮಾಡಿ ಏನ್ ಮಾಡಿದ್ದೇವೆ, ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ಫಾರ್ಮ್ ಮಾಡಿದ್ದೇವೆ. ಸೊ ಕೆಲವೊಮ್ಮೆ ಏನ್ ಕೇಳ್ತಾರೆ ಅವರು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ಕೊಟ್ಟಿರ್ತಾರೆ. ಸೊ ನಾವೇನ್ ಮಾಡ್ಬೇಕು, ಝೀರೋಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸ್ಪ್ಲಿಟಿಂಗ್ ಮೆಥಡ್ ಅನ್ನ ಯೂಸ್ ಮಾಡಿ ಇದರ ಝೀರೋಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ಸ್ ಅಲ್ಲಿ ಸರಿಯಾಗಿರುವ ಆನ್ಸರ್ ಯಾವ್ದಾಗತ್ತೆ ಹೇಳಿ, ಎ ಆಗುತ್ತೆ. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 8 ಆಗುತ್ತೆ. ಓಕೆ, next question. Look at the question number 7. In the figure, the zeros of the polynomial, in the figure, the zeros of the polynomial y is equal to p of x is. So a, 1 and -4, b, -3 and -4, c, -2 and -4, d, -1 and -4. So here the zeros of a polynomial are the x values where the graph of the polynomial intersects the x-axis. Alva? So where y ಏನಾಗಿರುತ್ತೆ, equal to 0 ಆಗಿರುತ್ತೆ. So in the provided figure, so the curve crosses the horizontal x-axis at 2 point. ಅಲ್ವಾ? So ಇಲ್ಲಿ ಏನಾಗ್ತಾ ಇದೆ,
2 ಪಾಯಿಂಟ್ಸ್ ಅಲ್ಲಿ ಮೀಟ್ ಆಗ್ತಾ ಇದೆ. ಸೊ ಇಲ್ಲಿ 2 zeros ಬಂದಿದೆ. ಸೊ ಅದು ಯಾವ್ಯಾವ್ದು? ಸೊ ದ ಫಸ್ಟ್ ಪಾಯಿಂಟ್ ಈಸ್ ಎಟ್ ಎಕ್ಸ್ ಈಸ್ -2. ಓಕೆ, ಸೊ y ಏನಾಗಿದೆ 0 ಆಗಿರುತ್ತೆ. ಸೊ ಅಂದ್ರೆ f of x 0. ಓಕೆ, ಸೊ ಇಲ್ಲಿ x ವ್ಯಾಲ್ಯೂ ಏನಾಗುತ್ತೆ ಹೇಳಿ -2 ಬರುತ್ತೆ. ಸೊ ದ ಸೆಕೆಂಡ್ ಪಾಯಿಂಟ್ ಎಟ್ x is equal to -4. Okay, so therefore the zeros of the polynomial y is equal to p of x are -2 and -4. So in the given option, C is the correct option. So -4 and -2. Okay, -2 and -4. Okay, look at the question number 8. If alpha and beta are the zeros of the polynomial, p of x is equal to ax square plus bx plus c, then the value of alpha into beta is, so here a, b by a, b minus b by a, c by a, d minus c by a. So ಇಲ್ಲಿ for the quadratic polynomial in the standard form ax square plus bx plus c. So here the relationship between the zeros, its zeros are alpha and beta. So and its coefficients is the fundamental concepts. So in the algebra, okay, so the product of zeros of the polynomial is given by the formula alpha into beta. So this is equal to constant term divided by coefficients of x square. Alva? So coefficients of x square. So this is equal to, so constant term is c divided by coefficients of x square is a. Okay, so this is the product of two zeros. Okay, so the correct option is C. C by A. ಅದೇ ಕೆಲವೊಂದು ಟೈಮಲ್ಲಿ ನಿಮಗೆ sum of zeros alpha plus beta. So this is equal to ಏನು ಹೇಳಿ minus b by a. Okay, so coefficients of x divided by coefficients of x square. So this is the formula. Okay, look at the question number 9. What is the maximum number of zeros of a cubic polynomial? So ಈಗಾಗಲೇ ನಾವು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ನೋಡಿದ್ದೇವೆ. What is the maximum number of zeros of the quadratic polynomial? So ಇಲ್ಲಿ cubic polynomial ಅನ್ನ ಕೇಳಿದ್ದಾರೆ. So linear polynomial ಅಲ್ಲಿ ಹೇಗಿರುತ್ತೆ? ಮ್ಯಾಕ್ಸಿಮಮ್ ಡಿಗ್ರಿ ಏನಿರುತ್ತೆ ಹೇಳಿ 1 ಇರುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ನಂಬರ್ ಆಫ್ zeros ಏನಾಗಿರುತ್ತೆ 1. ಸೊ ಅದೇ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ಮ್ಯಾಕ್ಸಿಮಮ್ ಡಿಗ್ರಿ ಏನಿರುತ್ತೆ ಹೇಳಿ ವೇರಿಯೇಬಲ್ ಇಂದು 2 ಇರುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ನಂಬರ್ ಆಫ್ zeros ಏನ್ ಹೇಳಿ 2. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅವರು ಮ್ಯಾಕ್ಸಿಮಮ್ ನಂಬರ್ ಆಫ್ zeros ಆಫ್ ದಿ ಕ್ಯೂಬಿಕ್ ಪಾಲಿನಾಮಿಯಲ್. ಸೊ ಕ್ಯೂಬಿಕ್ ಪಾಲಿನಾಮಿಯಲ್ ನ ಸ್ಟ್ಯಾಂಡರ್ಡ್ ಫಾರ್ಮ್ ಏನ್ ಹೇಳಿ ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d. ಸೊ ಇಲ್ಲಿ a is not equal to 0. ಸೊ ಈ ಕಂಡೀಷನ್ ಅಪ್ಲೈ ಆಗ್ಲೇಬೇಕು. ಸಪೋಸ್ a ಏನಾದ್ರೂ 0 ಆಗ್ಬಿಟ್ರೆ ಏನಾಗುತ್ತೆ ಹೇಳಿದು bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d ಆಗ್ಬಿಡತ್ತೆ. ಸೊ ಇದೇನಾಯ್ತು ಅಗೇನ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಯ್ತು. ಸೊ ಹಾಗಾಗಿ ಇಲ್ಲಿ ಕ್ಯೂಬಿಕ್ ಪಾಲಿನಾಮಿಯಲ್ ಅಲ್ಲಿ a is not equal to 0 ಆಗಿರತ್ತೆ. ಸೊ ಇಲ್ಲಿ ನಾವು zeros ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ? ಸೊ ವೇರಿಯೇಬಲ್ ಇನ ಹೈಯೆಸ್ಟ್ ಡಿಗ್ರಿಯನ್ನ ಅಬ್ಸರ್ವ್ ಮಾಡಬೇಕು. So the highest degree is 3. So the maximum number of zeros of a cubic polynomial is 3. Okay. So maximum number of zeros is
3. Okay. Okay, look at the question number 10. If the product of the zeros of the polynomial f of x is equal to 2x square minus 3x plus k is 3, then find the value of k. So, ಇಲ್ಲಿ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಕ್ವಾಡ್ರಾಟಿಕ್ ಪಾಲಿನೋಮಿಯಲಿನ ಪ್ರಾಡಕ್ಟ್ ಆಫ್ ಝೀರೋಸ್ ನ ಕೊಟ್ಟಿದ್ದಾರೆ. ಎಷ್ಟಿದೆ? 3 ಇದೆ. ಆದ್ರೆ ನಾವೇನ್ ಮಾಡ್ಬೇಕು? ವ್ಯಾಲ್ಯೂ ಆಫ್ ಕೆ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಫಾರ್ ಎನ್ ಜನರಲ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಈಸ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ. ಓಕೆ, ಸೊ ಇಲ್ಲಿ ಇದರ ಕೋಎಫಿಷಿಯಂಟ್ಸ್ ಏನ್ ಹೇಳಿ? ಎ, ಬಿ ಅಂಡ್ ಸಿ. ಓಕೆ, ಸೊ ಈ ಒಂದು ಈಕ್ವೇಶನ್ ಅನ್ನ, ಈ ಒಂದು ಪಾಲಿನೋಮಿಯಲ್ ಅನ್ನ ನಾವು ಕೊಟ್ಟಿರುವ ಪಾಲಿನೋಮಿಯಲ್ ಗೆ ಕಂಪೇರ್ ಮಾಡಿದಾಗ, ಸೊ ಎ ಏನಾಗಿದೆ? ಈಕ್ವಲ್ ಟು 2, ಸೊ ಬಿ ಇಸ್ ಈಕ್ವಲ್ ಟು -3, ಸಿ ಇಸ್ ಈಕ್ವಲ್ ಟು ಕೆ. ಓಕೆ, ಸೊ ಹಿಯರ್ ಮತ್ತಿನ್ನೇನ್ ಕೊಟ್ಟಿದ್ದಾರೆ ಅವರು? ಪ್ರಾಡಕ್ಟ್ ಆಫ್ ಝೀರೋಸ್ ಈಸ್ ಗಿವನ್. ಎಷ್ಟು? 3 ಅಲ್ವಾ? ಸೊ ನಾವು ಈ ಒಂದು ಪಾಲಿನೋಮಿಯಲ್ ಅಲ್ಲಿ ಝೀರೋಸ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ? ಆಲ್ಫಾ ಅಂಡ್ ಬೀಟಾ. ಸೊ ದ ಪ್ರಾಡಕ್ಟ್ ಆಫ್ ಝೀರೋಸ್ ಈಸ್ ಆಲ್ಫಾ ಇಂಟು ಬೀಟಾ. ಸೊ ದಿಸ್ ಈಸ್ ಈಕ್ವಲ್ ಟು ಏನ್ ಹೇಳಿ? ಸಿ ಬೈ ಎ ಅಲ್ವಾ? ಸೊ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಸ್ಕ್ವೇರ್. So we are given the product of zeros is 3. So alpha into beta is given is equal to 3 is equal to C. So C enide? K divided by A is 2. So simplify this. K is equal to enagatte? 3 into 2. So K is equal to 6. Okay. So the value of K is 6 ಆಗುತ್ತೆ. Okay, look at the question number 11. Write the quadratic polynomial whose sum and product of the zeros are -3 and +2 respectively. So ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ? ನಾವೊಂದು ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅನ್ನ ಬರಿಬೇಕು. ಸೊ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಅನ್ನ ಕೊಟ್ಟಿದ್ದಾರೆ. ಸೊ ಓಕೆ, ಸೊ ನಾವಿಲ್ಲಿ ಸಮ್ ಮತ್ತು ಪ್ರಾಡಕ್ಟ್ ಯಾವುದು? ಝೀರೋಸ್. ಸೊ ಝೀರೋಸ್ ಇಸ್ ಆಲ್ಫಾ ಪ್ಲಸ್ ಬೀಟಾ. ಸೊ ಸಮ್ ಆಫ್ ದಿ ಝೀರೋಸ್ ಇಸ್ -3 and product of the zeros is +2. So substitute these values into the standard form of equations. So this is P of x is equal to in here x square minus x into alpha plus beta plus alpha into beta. Okay, so ಇಲ್ಲಿ x square minus x into, so here quadratic polynomial sum ಏನಿದೆ ಹೇಳಿ? -3 plus product is 2. So this is equal to x square minus plus 3x plus 2. So this is the quadratic polynomial. So yavaga sum and product of the zeros are -3 and +2 ಆದಾಗ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಏನ್ ಹೇಳಿ? x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಆಗತ್ತೆ. ಓಕೆ, look at the question number 12.
find the zeros of the polynomial p of x is equal to 6x square minus 3 minus 7x. ಸೊ ಇಲ್ಲಿ ಹೈಯೆಸ್ಟ್ ಪವರ್ ಏನಿದೆ 2 ಇದೆ. ಸೊ ಇದೊಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಸೊ ಇಲ್ಲಿ ನಾವು ಇದರ ಝೀರೋಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಇಲ್ಲಿ ತನಕ ಎರಡು ಝೀರೋಸ್ ನ ಪ್ರಾಡಕ್ಟ್ ಮತ್ತು ಸಮ್ ಅನ್ನ ಕೊಡ್ತಿದ್ರು. ನಾವು ಏನ್ ಮಾಡ್ತಿದ್ವಿ, ಸ್ಟ್ಯಾಂಡರ್ಡ್ ಫಾರ್ಮ್ ನ ಹೆಲ್ಪ್ ಇಂದ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ಫಾರ್ಮ್ ಮಾಡ್ತಿದ್ವಿ. ಬಟ್ ಇಲ್ಲಿ ಪಾಲಿನಾಮಿಯಲ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕು ಹೇಳಿ, ಝೀರೋಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಈ ಒಂದು ಪಾಲಿನಾಮಿಯಲ್ ಅನ್ನ ಅಬ್ಸರ್ವ್ ಮಾಡಿ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ನೋಡಿ. ಸೊ ಇದನ್ನ ಅರೇಂಜ್ ಮಾಡ್ಬೇಕು, ಯಾಕಂದ್ರೆ ಇಲ್ಲಿ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಫಾರ್ಮ್ ಅಲ್ಲಿ ಬರಿಬೇಕು ನಾವು. ಸೊ ಇದನ್ನ ಅರೇಂಜ್ ಮಾಡಿ ಬರ್ಕೊಳ್ಬೇಕು ಮೊದಲನೇದಾಗಿ. ಸೊ 6x ಸ್ಕ್ವೇರ್ ಮೈನಸ್ 7x ಮೈನಸ್ 3. ಓಕೆ, ಸೊ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಸೊ ಇದನ್ನ ನಾವೇನ್ ಮಾಡ್ಬೇಕು, ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಅರೇಂಜ್ ಮಾಡ್ಕೋಬೇಕು. ಸೊ ಕೆಲವೊಂದು ಸಂದರ್ಭದಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಕೆಲವೊಂದು ಟೈಮ್ ಅಲ್ಲಿ ಏನಾಗಿರುತ್ತೆ, ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಕೊಟ್ಟಿರಲ್ಲ. ಸೊ ನೀವು ಹೈಯೆಸ್ಟ್ ಡಿಗ್ರಿಯನ್ನ ನೋಡ್ಕೊಂಡ್ಬಿಡಿ. ಓಕೆ, ಸೊ ಈಗ ಇದನ್ನ ನಾವು ಸ್ಪ್ಲಿಟ್ ಮಾಡ್ಬೇಕು. ಸೊ ಮಿಡಲ್ ಟರ್ಮ್ ಸ್ಪ್ಲಿಟ್ಟಿಂಗ್ ಮೆಥಡ್ ಇಂದ ಏನ್ ಮಾಡ್ಬೋದು, ಇದರ ಝೀರೋಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಹೇಗ್ ಮಾಡ್ತೀರಾ, ಸೊ 6 3s 18. ಸೊ ಇಲ್ಲಿ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ಸೊ 18 ಬರುತ್ತಲ್ವಾ. ಸೊ ಈ 18 ಅನ್ನ ಸ್ಪ್ಲಿಟ್ ಮಾಡ್ಬೇಕು. ಹೇಗ್ ಸ್ಪ್ಲಿಟ್ ಮಾಡ್ಬೇಕು, ಸೊ ನೋಡಿ, 2 9s 3 6s 9 2s or 6 3s. ಸೊ ಈ ರೀತಿಯಲ್ಲಿ ನಾವು ಇದನ್ನ ಸ್ಪ್ಲಿಟ್ ಮಾಡ್ಬೇಕು. ಸೊ ಸ್ಪ್ಲಿಟ್ ಮಾಡೋದು ಹೇಗಿರ್ಬೇಕದು, ಆ 2 ನಂಬರ್ಸು ಮಲ್ಟಿಪ್ಲೈ ಮಾಡಿದಾಗ 18 ಸಿಗ್ತಾ ಇರ್ಬೇಕು. ಆ 2 ನಂಬರ್ ಅನ್ನ ಆಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಿಮ್ಗೆ ಮಿಡ್ಲ್ ಟರ್ಮ್ ಸಿಗ್ತಾ ಇರ್ಬೇಕು. ಆ ರೀತಿಯಾಗಿ ಏನ್ ಮಾಡ್ಬೇಕು ಮಕ್ಕಳೇ, ಮಿಡ್ಲ್ ಟರ್ಮ್ ಅನ್ನ ನೀವು ಸ್ಪ್ಲಿಟ್ ಮಾಡ್ಬೇಕಾಗತ್ತೆ. ನೋಡಿ, 9 2s 18. ಸೊ 9 ಅಲ್ಲಿ 2 ಹೋದ್ರೆ 7 ಸಿಗತ್ತೆ. ಓಕೆ, 6 3s 18. ಬಟ್ 6 ಅಲ್ಲಿ 3 ಹೋದ್ರೆ ಅಥವಾ 6 ಗೆ 3 ಅನ್ನ ಆಡ್ ಮಾಡಿದ್ರೆ ನಮ್ಗೆ 7 ಸಿಗೋದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡೋಣ, ಈ ಒಂದು ಸಂಖ್ಯೆಗಳನ್ನ ಬಳಸೋಣ. ಸೊ ಏನಾಗತ್ತೆ, ಇದು 6x ಸ್ಕ್ವೇರ್ ಮೈನಸ್, ಈ ಒಂದು ಸಿಂಬಾಲ್ ಅನ್ನ ಚೇಂಜ್ ಮಾಡಬಾರ್ದು, ಮೈನಸ್ 9x ಪ್ಲಸ್ 2x ಮೈನಸ್ 3. ಸೊ ಇದನ್ನು ಕೂಡ ಆಸ್ ಇಟ್ ಈಸ್ ಹಾಗೆ ಇರ್ಬೇಕು. ಸೊ 9 ಪ್ಲಸ್ ಮೈನಸ್ 9 ಪ್ಲಸ್ 2 ಏನಾಗುತ್ತೆ, ಮೈನಸ್ 7 ಬರುತ್ತೆ. ಓಕೆ, ಸೊ 9 2s ಏನಾಗುತ್ತೆ, 18 ಬರುತ್ತೆ. ಸೊ ಎರಡಕ್ಕೂ ಮ್ಯಾಚ್ ಆಯ್ತು. ಸೊ ಆ ರೀತಿಯಾಗಿ ಏನ್ ಮಾಡ್ಬೇಕು, ನೀವು ಮಿಡ್ಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡ್ಕೋಬೇಕು ಮಕ್ಕಳೇ. ಸೊ ಈಗ ಈ 2 ಟರ್ಮ್ ಅಲ್ಲಿರೋ ಕಾಮನ್ ಟರ್ಮ್ ಅನ್ನ ನಾವು ಬ್ರಾಕೆಟ್ ಇಂದ ಹೊರಗಿಟ್ಕೊಳ್ಬೇಕು. ಸೊ ಈ 2 ಟರ್ಮ್ ಅಲ್ಲಿ x ಕಾಮನ್ ಇದೆ, ಹಾಗೆ 6 ಮತ್ತು 9 ಏನಾಗ್ತಾ ಇದೆ, 3 ಇಂದ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ 3 ಕೂಡ ಬ್ರಾಕೆಟ್ ಇಂದ ಹೊರಗುಳಿಯತ್ತೆ. ಸೊ ಏನಾಗುತ್ತೆ, ಇಲ್ಲಿ ಬ್ರಾಕೆಟ್ ಅಲ್ಲಿ 3 2s 6. ಸೊ 1x ಹೊರಗಡೆ ಹೋಗಿದೆ. ಸೊ ರಿಮೈನಿಂಗ್ x ಮೈನಸ್ 3 3s 9. ಸೊ ಇಲ್ಲೂ ಕೂಡ ಸೊ ಪ್ಲಸ್, ಸೊ ಇಲ್ಲಿ 2x ಮೈನಸ್ 3 ಇದೆ. ಸೊ ಎರಡರಲ್ಲೂ ಯಾವುದು ಕಾಮನ್ ಆಗಿಲ್ಲ. ಸೊ ಹಾಗಾಗಿ 1. ಸೊ ಬ್ರಾಕೆಟ್ ಅಲ್ಲಿ 2x ಮೈನಸ್ 3. ಸೊ ಈಗ ನಾವು ಏನ್ ಮಾಡಿದ್ದೇವೆ, ಈ 2 ಟರ್ಮ್ ಅನ್ನ ಸ್ಪ್ಲಿಟ್ ಮಾಡ್ಕೊಂಡಿದ್ದೇವೆ. ಸೊ ಈಗ ಏನಾಗುತ್ತೆ, ಈ 2 ಟರ್ಮ್ ಅನ್ನ ಒಬ್ಸರ್ವ್ ಮಾಡಿದ್ರೆ ಈ 2 ಟರ್ಮ್ ಅಲ್ಲಿ 2x ಮೈನಸ್ 3 ನಿಮ್ಗೆ ಕಾಮನ್ ಆಗಿ ಕಾಣ್ತಾ ಇದೆ. ಸೊ ಹಾಗಾಗಿ 2x ಮೈನಸ್ 3 ಅನ್ನ ಬ್ರಾಕೆಟ್ ಇಂದ ಹೊರಗಿಟ್ಕೊಂಡಾಗ ಸೊ ಇಲ್ಲಿ ರಿಮೈನಿಂಗ್ 3x ಪ್ಲಸ್ 1. ಸೊ solve for x. So here set each factors equal to 0 to find the possible value for x. So ಏನಾಗುತ್ತೆ, 2x minus 3 is equal to 0 or 3x plus 1 is equal to 0. So here 2x is equal to ಏನು ಹೇಳಿ 3. So x is equal to 3 by 2. So ಇಲ್ಲಿ 2x is equal to minus 3 ಇರೋದು ರೈಟ್ ಸೈಡ್ ಹೋದಾಗ ಪ್ಲಸ್ ಆಗತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎರಡೂ ಕಡೆ ನಾವು 2 ಇಂದ
ಡಿವೈಡ್ ಮಾಡಿದಾಗ ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ 3/2 ಬರುತ್ತೆ. ಸೊ ಇದನ್ನೆಲ್ಲ ನೀವು ಲೋವರ್ ಕ್ಲಾಸಸ್ ಅಲ್ಲಿ ತಿಳ್ಕೊಂಡಿರ್ತೀರಾ. ಓಕೆ, ಸೊ 3x plus 1 is equal to 0. So 3x is equal to -1. ಸೊ ಪ್ಲಸ್ ಇರೋದು ರೈಟ್ ಸೈಡ್ ಹೋದಾಗ ಸೈನು ಚೇಂಜ್ ಆಗುತ್ತೆ. ಸೊ x is equal to ಏನಾಯ್ತು ಹೇಳಿ -1/3. ಹಾಗಾದ್ರೆ ಇಲ್ಲಿ ನಮ್ಗೆ ಈ ಒಂದು ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ಗೆ 2 0 ಸಿಕ್ಕಿದೆ. ಸೊ ಯಾವ್ಯಾವ್ದು x is equal to 3/2, x is equal to -1/3. ಸೊ ಕೆಲವೊಂದು ಟೈಮ್ ಅಲ್ಲಿ ನಿಮ್ಗೆ ಸ್ಲೈಟ್ ಆಗಿ ನೆಗೆಟಿವ್ ಸೈನ್ ಅಲ್ಲಿ ಡಿಫರೆನ್ಸ್ ಆಗಿ ನಿಮ್ಗೆ ಆನ್ಸರ್ ಏನಾದ್ರೂ ರಾಂಗ್ ಬಂತು ಅಂತ ಅನ್ಸಿದ್ರೆ ನೀವು ಏನ್ ಮಾಡ್ಬೋದು, ಈ ವ್ಯಾಲ್ಯೂಸ್ ಅನ್ನ ಕೊಟ್ಟಿರುವ ಪಾಲಿನೋಮಿಯಲ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ಈಕ್ವಲ್ ಟು 0 ಆಯ್ತು ಅಂದ್ರೆ ನಿಮಗೆ ಬಂದಿರುವಂತಹ ಉತ್ತರ ಸರಿಯಾಗಿದೆ ಅಂತ ಅರ್ಥ ಮಕ್ಕಳೇ. ಸೊ ಈ ರೀತಿಯಾಗಿ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬಹುದು. ಓಕೆ, ಸೊ ಟೈಮ್ ಇದ್ದಾಗ. ಓಕೆ, ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಲುಕ್ ಎಟ್ ದಿ ಕ್ವಶನ್ ನಂಬರ್ 13. If the sum of zeros of the polynomial p of x is equal to ax square plus bx plus c is -3 and product of the zeros is 2, then prove that b plus c is equal to 5a. So here the sum of zeros alpha plus beta is alpha plus beta. So this is equal to -3. Alpha. So sum of the zeros of the polynomial ax square plus bx plus c is -3 and product of the zeros 2. ಸೊ ಇದಿಷ್ಟನ್ನ ಕೊಟ್ಟಿದ್ದಾರೆ. ಸೊ ನಾವೇನ್ ಹೇಳ್ಬೇಕು, b plus c is equal to 5a ಅಂತ ಹೇಳ್ಬೇಕು ಮಕ್ಕಳೇ. ಓಕೆ, ಸೊ ಹಿಯರ್ ಆಲ್ಫಾ ಪ್ಲಸ್ ಬೀಟಾ is equal to ಏನ್ ಹೇಳಿ -b/a. ಓಕೆ, ಸೊ ಇದಿಷ್ಟು ನಿಮ್ಗೆ ಗೊತ್ತಿದೆ. ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ಲಿ 2 zeros ಇನ ಸಮ್ is equal to ಏನ್ ಹೇಳಿ -b/a and ಪ್ರಾಡಕ್ಟ್ ಆಫ್ zeros is equal to c/a ಅನ್ನೋದು ಗೊತ್ತಿದೆ. ಸೊ ಇಲ್ಲಿ ನಮ್ಗೆ ಕೊಟ್ಟಿರುವ ಸ್ಟೇಟ್ಮೆಂಟ್ ಅಲ್ಲಿ ಸಮ್ ಮತ್ತು ಪ್ರಾಡಕ್ಟ್ ಎಷ್ಟು ಹೇಳಿದಾರೆ ಅವರು -3 and 2 ಅಲ್ವಾ. ಸೊ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾನ ಬದಲು ನಾವು -3 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ -3 is equal to -b/a. ಸೊ b is equal to ಏನಾಗುತ್ತೆ ಹೇಳಿ 3a. ಓಕೆ, ಸೊ ಮೈನಸ್ ಎರಡು ಕಡೆ ಮೈನಸ್ ಇದೆ, ಸೊ ಕ್ಯಾನ್ಸಲ್ ಆಗುತ್ತೆ. ಸೊ b is equal to ಏನಾಗುತ್ತೆ ಹೇಳಿ 3 into a. ಸೊ ಇಲ್ಲಿ ಡಿವೈಡೆಡ್ ಬೈ ಇರೋದು ಲೆಫ್ಟ್ ಸೈಡ್ ಬಂದಾಗ ಇಂಟು ಆಗ್ಬಿಡತ್ತೆ. ಸೊ b is equal to ಏನ್ ಹೇಳಿ 3. ಹಾಗೆ ಆಲ್ಫಾ ಇಂಟು ಬೀಟಾ. ಸೊ zeros, product of zeros is even. So this is equal to 2. So substitute this value 2 is equal to c/a. So c is equal to ಏನಾಗುತ್ತೆ ಹೇಳಿ 2a. Okay, so b is equal to 3a and c is equal to 2a. So substitute the expressions for b and c into the equation b plus c. So ಏನಾಗುತ್ತೆ ಹೇಳಿ is equal to b is 3a plus c is 2a. So this is equal to 5a. ಹಾಗಾದ್ರೆ ಏನಾಯ್ತು ಹೇಳಿ b plus c is equal to 5a ಆಗುತ್ತೆ. Okay, hence the proof. Look at the question number 14. Look at the question number 14. One of the zeros of the polynomial p of x is equal to 2x square minus 6x plus k is twice the other. Find the value of k. Okay, so here zeros of the polynomial p of x is equal to ಏನ್ ಹೇಳಿ
2x square minus 6x plus k. Okay. So here zeros of the polynomial in heli alpha and beta. So according to the problem, 1 0 is twice the other. ಏನ್ ಹೇಳ್ತಾ ಇದ್ದಾರೆ ಅವರು? ಹೇಗಿದೆ ಅಂತೆ, one of the zeros of the polynomial is twice the other ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಈಕ್ವೇಶನ್ ರೂಪದಲ್ಲಿ ಬರೆದಾಗ ಹೇಗ್ ಬರಿಬಹುದು? ಬೀಟಾ ಇಸ್ ಈಕ್ವಲ್ ಟು 2 ಆಲ್ಫಾ ಅಂತ ಬರಿಬಹುದು. ಯಾಕೆ ಹೇಳಿ, 1 0 ಹೇಗಿದೆ ಅಂತೆ, ಇನ್ನೊಂದು ಝೀರೋಸಿನ 2 ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಹೇಗಾಗತ್ತೆ ಈಕ್ವೇಶನ್? ಬೀಟಾ ಇಸ್ ಈಕ್ವಲ್ ಟು 2 ಆಲ್ಫಾ. ಓಕೆ. ಸೊ ನೆಕ್ಸ್ಟ್ ಏನ್ ಮಾಡೋಣ? ಯೂಸ್ ದಿ ಸಮ್ ಆಫ್ ದಿ ಝೀರೋಸ್ ಫಾರ್ಮುಲಾ. ಸೊ ದಿಸ್ ಇಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಸೊ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಬದಲು ಏನ್ ಬರಿಬಹುದು ಹೇಳಿ? 2 ಟೈಮ್ಸ್ ಆಲ್ಫಾ. ಓಕೆ. ಸೊ ಸ್ಟೇಟ್ಮೆಂಟ್ ಪ್ರಕಾರ ನಾವು ಬೀಟಾ ಏನಾಗ್ತಾ ಇದೆ, ಇನ್ನೊಂದು ಝೀರೋನ 2 ಪಟ್ಟಿಗೆ ಸಮನಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ replace this beta is equal to 2 alpha. So this is equal to minus b by a. So minus b by a. So alpha plus 2 alpha is 3 alpha is equal to minus b by a. So here in the given polynomial, coefficients a is equal to 2, b is equal to minus 6, c is equal to k. So substitute this value into the formula. So this is equal to 3 alpha is equal to minus b is minus 6 divided by 2. So alpha is equal to 6 by 2, 3 alpha alva. So 3 alpha is equal to 6 by 2. So alpha is equal to ಏನಾಗುತ್ತೆ? 1. So 2 ones are 2 3s are, so 3 3 cancel ಆಗುತ್ತೆ. So alpha is equal to ಏನ್ ಬಂದಿದೆ? 1. So ಅದೇ ರೀತಿ ಪ್ರಾಡಕ್ಟ್ ಆಫ್ 2 zeros is equal to ಏನ್ ಹೇಳಿ? c by a. So here alpha into beta can be written as 2 into alpha. So this is equal to c is k divided by 2. So alpha into 2 alpha is 2 alpha square. ಕೆಲವೊಮ್ಮೆ ಏನ್ ಮಾಡ್ಬಿಡ್ತೀರಾ ನೀವು? alpha into 2 alpha is 3 alpha ಅಂತ ಬರ್ಬಿಡ್ತೀರಾ. ಸೊ ಇಲ್ಲಿ ಪ್ರಾಡಕ್ಟ್ ಹಾಗಾಗಿ 2 into 2 alpha into alpha is 2 alpha square ಆಗುತ್ತೆ. alpha into alpha is alpha square ಆಯ್ತು. ಓಕೆ. ಸೊ is equal to k by 2. ಸೊ here 2 into alpha ಏನ್ ಬಂದಿದೆ? 1 ಅಲ್ವಾ? ಸೊ ಸಮ್ ಆಫ್ ದಿ ಝೀರೋಸಿನ ಸಹಾಯದಿಂದ ನಮಗೆ ಆಲ್ಫಾ ವ್ಯಾಲ್ಯೂ ಸಿಕ್ಕಿದೆ. ಸೊ 2 into 1 square is equal to k by 2. So 2 or k is equal to ಏನಾಗುತ್ತೆ? 2 into 2. So this is equal to k is equal to 4. Okay. So therefore the value of k is 4. Okay. Hence the proof. Look at the question number 15. If alpha and beta are the 2 zeros of the polynomial, p of x is equal to x square plus 3x plus 2, then find the value of alpha cube beta plus alpha beta cube. So here for the polynomial p of x is equal to x square plus 3x plus 2. So here the coefficients are a is equal to 1, b is equal to 3 and c is equal to 2. So here the sum of the zeros is alpha plus beta is equal to in here minus b by a. So alpha plus beta is equal to minus b is 3
divided by a is 1. So alpha plus beta is equal to ಏನ್ ಹೇಳಿ -3. ಹಾಗೆ product of zeros alpha into beta. So this is equal to C by A. So alpha into beta is equal to C is 2, A is 1. So coefficients of x square. So alpha into beta is equal to 2. So product of zeros and sum of the zeros ಸಿಕ್ಕಿದೆ ನಮಗೆ. ಸೊ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಇಂದ. ಓಕೆ, ಸೊ ಈಗ ನಾವೇನ್ ಮಾಡ್ಬೇಕು, ಫೈಂಡ್ ದಿ ವ್ಯಾಲ್ಯೂ ಆಫ್ ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಆಲ್ಫಾ ಕ್ಯೂಬ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಕ್ಯೂಬ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಿಯರ್ ಆಲ್ಫಾ ಪ್ಲಸ್ ಬೀಟಾ ಇಸ್ -3 and alpha into beta is +2. ಸೊ ಇಲ್ಲಿ ನಾವೇನ್ ಮಾಡೋಣ, ಈ ಎರಡು ಟರ್ಮ್ ಅಲ್ಲೂ ನಮ್ಗೆ ಆಲ್ಫಾ ಬೀಟಾ ಕಾಮನ್ ಇದೆ ಅಲ್ವಾ. ಸೊ ಹಾಗಾಗಿ ಆಲ್ಫಾ ಬೀಟಾವನ್ನ ಬ್ರಾಕೆಟ್ ಇಂದ ಹೊರಗಿಟ್ಕೊಂಡಾಗ ಸೊ ಇಲ್ಲಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇರುತ್ತೆ. ಸೊ ಈಗ ನಾವು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಆಲ್ಫಾ ಇಂಟು ಬೀಟಾ ಅಂದ್ರೆ ಎರಡು ಝೀರೋಸಿನ ಪ್ರಾಡಕ್ಟಿನ ವ್ಯಾಲ್ಯೂ ಗೊತ್ತಿದೆ ನಮ್ಗೆ +2. ಬಟ್ ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಗೊತ್ತಾ? ಇಲ್ಲ. ಆಲ್ಫಾ ಪ್ಲಸ್ ಬೀಟಾ ಗೊತ್ತಿದೆ, ಸಮ್ ಆಫ್ ದಿ ಝೀರೋಸ್, ಬಟ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಗೊತ್ತಿಲ್ಲ. ಬಟ್ ವಿ ನೋ ದಿ ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್. ಸೊ ನೀವು ಲೋವರ್ ಕ್ಲಾಸಸ್ ಅಲ್ಲಿ ಅಭ್ಯಾಸ ಮಾಡಿದ್ದೀರಾ ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್ ಅನ್ನ. a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್, a ಮೈನಸ್ ಬಿ ದ ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಈ ಎಲ್ಲಾ ಫಾರ್ಮುಲಾಸ್ ಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಏನ್ ಹೇಳುತ್ತೆ, a plus b the whole square is equal to ಏನ್ ಹೇಳಿ, a square plus b square plus 2ab ಅಲ್ವಾ. ಸೊ ಇಲ್ಲಿ ನಾವು ಆಲ್ಫಾವನ್ನ a ಆಗಿ ತಗೊಳ್ಳೋಣ, ಬೀಟಾವನ್ನ b ಅನ್ನ ಬೀಟಾವಾಗಿ ತಗೊಳ್ಳೋಣ. ಸೊ ಏನಾಗತ್ತೆ, ಆಲ್ಫಾ ಪ್ಲಸ್ ಬೀಟಾ ದ ಹೋಲ್ ಸ್ಕ್ವೇರ್ is equal to ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 into ಆಲ್ಫಾ into ಬೀಟಾ. ಸೊ ಇಲ್ಲಿ ನಾವು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅನ್ನ ಸಪರೇಟ್ ಮಾಡೋಣ. ಸೊ ಏನಾಗುತ್ತೆ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ದ ಹೋಲ್ ಸ್ಕ್ವೇರ್ -2 into ಆಲ್ಫಾ ಇಂಟು ಬೀಟಾ ಅಲ್ವಾ. ಸೊ ಇದನ್ನ ಆಸ್ ಇಟ್ ಈಸ್ ಇಲ್ಲೇ ಇಟ್ಕೊಂಡಾಗ ಸೊ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಜೊತೆ ಇರುವಂತಹ +2 ಆಲ್ಫಾ ಇಂಟು ಬೀಟಾ ಏನಾಗುತ್ತೆ, ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಸ್ಕ್ವೇರ್ ಜೊತೆ ಬಂದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಗತ್ತೆ. ಅಥವಾ ನೀವೇನ್ ಮಾಡ್ಬೋದು, ಎರಡೂ ಕಡೆ 2 ಆಲ್ಫಾ ಪ್ಲಸ್ ಬೀಟಾದಿಂದ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಿಮ್ಗೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಸಿಗತ್ತೆ ಮಕ್ಕಳೇ. ಸೊ ಈಗ ನಾವು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ನ ಬದಲು ಏನ್ ಬರಿಬಹುದು ಹೇಳಿ, ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಸ್ಕ್ವೇರ್ -2 into ಆಲ್ಫಾ ಇಂಟು ಬೀಟಾ ಅಂತ ಬರಿಬಹುದು. ಯಾಕೆ, ಇದು ಎರಡು ಈಕ್ವಲ್ ಇದೆ ಅಂದ್ರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಏನ್ ವ್ಯಾಲ್ಯೂ ಬರುತ್ತಲ್ವಾ, ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಸ್ಕ್ವೇರ್ -2 ಆಲ್ಫಾ ಬೀಟಾ. ಓಕೆ, ಸೊ ಇದು ಎರಡು ಈಕ್ವಲ್ ಅಂತ ಹೇಳುತ್ತೆ. ಸೊ ಹಾಗಾಗಿ ನಾನೇನ್ ಮಾಡ್ತಾ ಇದ್ದೇನೆ, ಯೂಸಿಂಗ್ ಆಲ್ಜಿಬ್ರಾಯಿಕ್ ಐಡೆಂಟಿಟಿ ಹಿಯರ್ ಆಲ್ಫಾ ಇಂಟು ಬೀಟಾ ಇಂಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ನ ಬದಲು ಏನ್ ಮಾಡ್ತೇನೆ, ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಸ್ಕ್ವೇರ್ -2 into ಆಲ್ಫಾ ಬೀಟಾ. ಓಕೆ, ಸೊ ಇದು ಹೇಗ್ ಬಂತು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು, ಸುಮ್ನೆ ಗಟ್ ಹೊಡೆಯೋದಲ್ಲ. ಸೊ ಇದು ಹೇಗ್ ಬಂತು, ನೆಕ್ಸ್ಟ್ ಸ್ಟೆಪ್ ಹೇಗ್ ಬಂತು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾವೇನ್ ಮಾಡೋಣ, ಪ್ರಾಡಕ್ಟ್ ಆಫ್ ಝೀರೋಸ್ ಅಂಡ್ ಸಮ್ ಆಫ್ ದಿ ಝೀರೋಸ್ ನ ವ್ಯಾಲ್ಯೂ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಮಕ್ಕಳೇ. ಸೊ ಆಲ್ಫಾ ಇಂಟು ಬೀಟಾ ಇಸ್ 2 into alpha plus beta, sum of the zeros is -3 whole square -2 into product of zeros is 2. Okay, so 2 into -3 whole square, -3 into -3 is minus plus 3 3s are 9 minus 2 2s are 4. Okay, so this implies 2 into 9 minus 4 is 5. So this is equal to 10. Okay, so the value of alpha cube beta plus alpha beta cube is 10.
ಸೊ ನಿಮ್ಗೆ ಇದೇ ರೀತಿಯಲ್ಲಿ 1/α ಪ್ಲಸ್ 1/β ನ ವ್ಯಾಲ್ಯೂ ಅನ್ನ ಕೇಳ್ತಿರ್ತಾರೆ, ಅಥವಾ ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್ ಅನ್ನ ಕೇಳ್ತಾ ಇರ್ತಾರೆ, ಅಥವಾ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರಿನ ವ್ಯಾಲ್ಯೂ ಅನ್ನ ಕೇಳ್ತಾ ಇರ್ತಾರೆ. ಓಕೆ, ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ ಕ್ವಶನ್ಸ್ ಬರ್ತಾ ಇರತ್ತೆ ಮಕ್ಕಳೇ. ಓಕೆ, ಸೊ ಈ ಪ್ಯಾಟರ್ನ್ ಅಲ್ಲೂ ಕೂಡ ನೀವು ಈ ಒಂದು ಟೈಪ್ಸ್ ಕೂಡ ನಿಮ್ಗೆ ಇಂಪಾರ್ಟೆಂಟ್. ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಮಕ್ಕಳೇ. ಓಕೆ, ಸೊ ಇಲ್ಲಿಗೆ ಪಾಲಿನಾಮಿಯಲ್ಸ್ ಗೆ ರಿಲೇಟೆಡ್ ಆಗಿರುವಂತಹ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು, ಎಕ್ಸಾಮ್ಸ್ ಗೆ ಬರುವಂತಹ ಎಲ್ಲಾ ರೀತಿಯ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿದ್ದೇವೆ. ಸೊ ಇದನ್ನ ನೀವು ಇನ್ನಷ್ಟು ಪ್ರಾಬ್ಲಮ್ಸ್ ಅನ್ನ ವರ್ಕ್ಔಟ್ ಮಾಡಿ. ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇನ್ನೊಂದು ಟಾಪಿಕ್ ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೇನೆ ಮಕ್ಕಳೇ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.